ಗೈಸ್, ಮಟನ್ ತೊಗೊಳಕ್ಕೆ ಗೈಸ್. ಮಟನ್ ತೊಗೊಂಡ್ವಿ. ಮಟನ್ ಮತ್ತೆ ಪುದೀನ ಕೊತ್ತಂಬರಿ ನಿಂಬೆಹಣ್ಣು. ಕೇಳಿಸ್ತಾ ಇದೆಯಾ ಗೈಸ್? ಗೈಸ್ ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ, ಒಣ ಕೊಬ್ಬರಿ ತಗೋಬೇಕು. ಇದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಗೈಸ್, ಇಲ್ಲಾಂದರೆ ಟೇಸ್ಟ್ ಬರಲ್ಲ. ಆಮೇಲೆ ಏಲಕ್ಕಿ ಮತ್ತು ಇವೆಲ್ಲ ಸ್ಪೈಸಸ್ ನೋಡಿ ಯಾವುದೆಲ್ಲ ಕಾಣ್ತಿದೆ ಅವೆಲ್ಲ. ಯಾವ್ದು ಮಾವು? ಚಕ್ಕೆ, ಲವಂಗ, ಏಲಕ್ಕಿ, ಒಣ ಕೊಬ್ಬರಿ. ಆಮೇಲೆ ಕೊತ್ತಂಬರಿ, ಕಾಳು ಮೆಣಸು, ಆಮೇಲೆ ಕೊತ್ತಂಬರಿ, ಪುದೀನ, ಮತ್ತು ಬೇಕಾಗಿರೋಂಥ ಲೇತ ಮಟನ್, ಮತ್ತು ಖಾರ ಪುಡಿ, ಧನಿಯಾ ಪುಡಿ, ಟರ್ಮರಿಕ್, ಇದನ್ನೆಲ್ಲ ಹಾಕಿ ಗ್ರೇವಿ ಆಗುತ್ತೆ. ಟರ್ಮರಿಕ್ ಅಂದರೆ ಇದು ಗೈಸ್, ಅರಿಶಿನ ಪುಡಿ. ಮತ್ತು ಇವೆಲ್ಲ ಮಿಕ್ಸಿ ಮಾಡ್ಕೋಬೇಕು. ಎಲ್ಲ ಮಿಕ್ಸಿ ಮಾಡಿ ಒಂದು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿ ಕುಕ್ಕರ್ಗೆ ಹಾಕಿ ಬೇಯಿಸಿದ್ರೆ ಫಿನಿಶ್ ಅಲ್ಲ ಮಮ್ಮಿ? ಓಕೆ. ಟೀ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮಿಕ್ಸಿಯಲ್ಲಿ ರುಬ್ಕೊಬೇಕು. 3ನೇ ಸಲ ಹೇಳ್ತಾ ಇರೋದು ಇದು. ಈ ಥರ ನುಣ್ಣಗೆ ರುಬ್ಕೋಬೇಕು ಗೈಸ್. ನುಣ್ಣಗೆ ರುಬ್ಬಿಲ್ಲ ಅಂದರೆ ಟೇಸ್ಟ್ ಬರೋಲ್ಲ. ಕೊಬ್ಬರಿ ರುಬ್ಬಾಯ್ತಾ? ಕೊಬ್ಬರಿ ಇಲ್ಲ, ಮತ್ತೆ ಕೊಬ್ಬರಿ ಇದೆಲ್ಲ ಆದ್ಮೇಲೆ ಗೈಸ್, ಈರುಳ್ಳಿ ಸಣ್ಣ ಕಟ್ ಮಾಡ್ಕೋಬೇಕು. ಹೀಗೆ ಸಣ್ಣ ಈರುಳ್ಳಿ ಕಟ್ ಮಾಡಿಕೊಂಡು ಇದರಲ್ಲಿ ಎಣ್ಣೆ ಹಾಕೋಬೇಕು. ಈಗ ಎಷ್ಟೇ ಮೇಲೆ ಎಣ್ಣೆ ಹಾಕ್ಬೇಕಮ್ಮ? ಸ್ವಲ್ಪ ಮಟನ್ ಕರಿಗೆ ಎಣ್ಣೆ ಜಾಸ್ತಿ ಬೇಕು. ಓಕೆ, ಮಟನ್ ಕರಿಗೆ ಎಣ್ಣೆ ಜಾಸ್ತಿ ಬೇಕು ಗೈಸ್. 63 grams. ಈಗ ಎಣ್ಣೆ ಹಾಕೊಳ್ಳೋಣ. ನಮ್ಮಲ್ಲಿ ನಾವು ಯೂಸ್ ಮಾಡೋದು ಪ್ಯೂರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. 60 ml ಅಷ್ಟು. ಜೀರಿಗೆ ಅಮ್ಮ ಹೇಳಿದ್ಮೇಲೆ ಆಯಿತು. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಫ್ರೈ ಎಲ್ಲ ಪೇಸ್ಟ್ ಆದ್ಮೇಲೆ ಈ ಥರ ಆಗುತ್ತೆ. ಸ್ವಲ್ಪ ಕರಿಬೇವು, ಎರಡು ಒಣ ಮೆಣಸು, ಒಂದು ಕಟ್ಟ ಇದು ನಾರ್ಮಲ್ ಬ್ಯಾಡಿಗೆ ಈಗ ಅರ್ಶಿನ ಹಾಕಿದ್ರೆ ಎಣ್ಣೆ ಒಟ್ಟಿಗೆ ಮಿಕ್ಸ್ ಆಗಿ ಒಳ್ಳೆ ಕಲರ್ ಬರುತ್ತೆ. ಅರಿಶಿನ ಆದ್ಮೇಲೆ ಈ ಮಾಡಿಟ್ಕೊಳ್ಳುವಂಥ ಪೇಸ್ಟ್ ಹಾಕಿದ್ಮೇಲೆ ಫುಲ್ ಗ್ರೀನ್ ಕಲರ್ ಆಗುತ್ತೆ. ಈ ಪೇಸ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇರ್ತಲ್ಲ, ಅದಕ್ಕೆ ನೀಟಾಗಿ ಫ್ರೈ ಆಗುತ್ತೆ ಅಂತ ಮಾಡ್ತೀವಿ. ಹಸಿ ವಾಸನೆ ಎಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋತಂತ ಫ್ರೈ ಮಾಡ್ಕೋಬೇಕು ಗೈಸ್. ಇವಾಗ ಈ ಮಟನ್ ನೀಟಾಗಿ ತೊಳೆದಿಟ್ಕೊಂಡಿರೋಂಥ ಮಟನ್ ಹಾಕ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಾಂದರೆ ತುಂಬ ಎಣ್ಣೆ ಬಿಟ್ಕೊಂಡು ಕೊಬ್ಬರಿ, ಕಾಳುಮೆಣಸು, ಲವಂಗ, ಏಲಕ್ಕಿ, ಚಕ್ಕೆ, ಏಲಕ್ಕಿ ರುಬ್ಕೊಬೇಕು. ಫ್ರೈ ಆದಮೇಲೆ ಖಾರ ಪುಡಿ ಹಾಕ್ಬೇಕು. ಆಯಿತಾ? ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಬೇಕು. ನಾವು 1 ಸ್ಪೂನ್ ಹಾಕ್ತೀವಿ. ಹಸಿಮೆಣಸಿನ್ಕಾಯಿ ಹಾಕಿರ್ತೀವಿ, ಕಾಳು ಮೆಣಸು ಹಾಕಿರ್ತೀವಿ, ಅದರಲ್ಲೂ ಖಾರ ಇರುತ್ತೆ. 1 ಸ್ಪೂನ್ ಧನಿಯಾ ಪುಡಿ,
ಆದಮೇಲೆ ನೀವು ಬೇಯ್ಲಿಕ್ಕೆ ನೀರು ಎಷ್ಟು ನಮ್ಮದು ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು. ಈ ಥರ ಸ್ವಲ್ಪ ಬಿಸಿನೀರು ಹಾಕಿ, ಈ ಬಿಸಿನೀರು ಏನಂದರೆ ಮಿಕ್ಸಿಯಲ್ಲಿ ರುಬ್ಬಿರೋ ಮಸಾಲೆ ಹಾಕಿದ್ದೀವಿ ನೀರಿಗೆ. ಬಿಸಿನೀರು ಹಾಕಿದ್ರೆ ಒಳ್ಳೇದು, ತಣ್ಣೀರು ಹಾಕಿ. ಇದನ್ನ ಮುಚ್ಚಿ ಎಷ್ಟು ವಿಸಿಲ್ ಬರ್ಸ್ಬೇಕು? ಅದು ಮಟನ್ ಯಾವ ರೀತಿ ಬೇಯ್ತದೆ ಅಂತ ಒಂದು 3 ರಿಂದ 5 ವಿಸಿಲ್ ಕೂಗಿಸ್ಕೊಬೇಕು. ಏನು ಕೊಬ್ಬೆ ಮೇಲೆ ತೇಲ್ತಾ ಇದೆ ನೋಡಿ ಫ್ರೆಂಡ್ಸ್. ಓಹೋ ಫ್ರೆಂಡ್ಸ್, ನೀವು ಇದು ಟೇಸ್ಟ್ ಸ್ಮೆಲ್ ಗೊತ್ತಾಗಲ್ಲ ನಿಮಗೆ, ಬಟ್ ಅದೇನಾದ್ರು ಗೊತ್ತಾಗ್ಬಿಟ್ಟಿದ್ದೀರ ಅಂತ ಸ್ವರ್ಗ ಬೆಂದೋಗ್ಬಿಟ್ಟಿದೆ ಫ್ರೆಂಡ್ಸ್. ಬೆಂದಾಗಿದೆಯಾ? ಸೂಪರ್ ಆಗಿ ಬೆಂದೋಗಿದೆ. ಈಗ ನಾವು ರುಬ್ಬಿರುವ ಕೊಬ್ಬರಿ ಸ್ಟವ್ ಹಚ್ಕೊಬೇಕು. ಮತ್ತೆ ಓಕೆ, ಬಿಸಿನೀರು ಕಾಯಿಸ್ತಿದ್ದೀರಾ? ಇದಕ್ಕೆ ಬಿಸಿನೀರು ಹಾಕು. ಇದು ರುಬ್ಬಿರುವ ಮಸಾಲೆ, ಚಕ್ಕೆ, ಲವಂಗ, ಕೊಬ್ಬರಿ ಕನ್ಸಿಸ್ಟೆನ್ಸಿ ಥರ ಅದಕ್ಕೆ. ಗ್ರೇವಿ ಥಿಕ್ನೆಸ್ಗೋಸ್ಕರ ಕೊಬ್ಬರಿ. ಈಗ ನೀರು ಜಾಸ್ತಿ ಹಾಕ್ಕೊಬಾರ್ದು. ಆಲ್ರೆಡಿ ನೀರಿದೆ, ಇದನ್ನ ಕುದಿಸ್ಬೇಕು. ಅದು ಆಫ್ ಮಾಡು. ನಾನು ನೀರು ಈಗ ಒಂದು 5 ನಿಮಿಷ ಕುದಿಸ್ಬೇಕು ಓಪನಲ್ಲಿ. ಗಾಳಿ ತುಂಬ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ, ಕೊತ್ತಂಬರಿ ಸೊಪ್ಪು ಪುದೀನ 2 ಇದೆ. ಈ ರೇಂಜಲ್ಲಿ ಸಾಂಬಾರು ಬಿಡ್ಬೇಕು, ಕೈ ಹೊಡ್ಕೊಂಡ್ಬಿಡ್ದಿಲ್ಲ. ಸ್ವಲ್ಪ ಸಾಂಬಾರು ಪುಡಿ ನೋಡಿ ಆ ಪಿಜ್ಜನ್ನು ಇದನ್ನು ತಿನ್ನೋದಕ್ಕೆ ಏನೇನೋ ಪ್ಲ್ಯಾನ್ ಮಾಡ್ತಾ ಇದೆ. ಅದು ನೋಡೋಣ ಏನು ಮಾಡುತ್ತೀವಿ. ಹಾಕ್ಸೋಕ್ಕೆ ಮಿಲ್ ಹಾಕ್ಸೋಕೆ ಬಂದಿದ್ದೀವಿ. ಖಾರ ಪುಡಿ ಮತ್ತು ಸಾಂಬಾರು ಪುಡಿ. ತುಂಬ ಸೌಂಡ್ ಬರ್ತಿರ್ಬೋದು, ಯಾಕಂದರೆ ಇಲ್ಲಿ ಮಿಲ್ ಪಕ್ಕನೇ ಇದ್ದೀನಿ. ಅದಕ್ಕೆ ಕಾರಲ್ಲಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಅವರಿಬ್ಬರಿಗೂ. ಅಲ್ಲೇನು ಮಾಡೋದಲ್ಲಿ ವೇಸ್ಟ್ ಗೈಸ್, ಅದಕ್ಕೆ ಕಾಯ್ತಾ ಇದ್ದೀನಿ. ಇಷ್ಟೊತ್ತು ನಾವೆಲ್ಲ ಕುಟ್ಟಿ ಇದು ಫ್ರೈ ಮಾಡಿ ಎಲ್ಲ ತಂದ್ವಲ್ಲ, ಅದೇ ಈಗ ಮಾಡ್ತಾ ಇರೋದು. ಎಸ್ ಗೈಸ್, ನಾವು ತೋರಿಸ್ತೀವಿ ಫೈನಲ್ ರಿಸಲ್ಟ್ ಹೆಂಗೆ ಬಂದಿದೆ ಅಂತ.